ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸ್ತಮ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಪೂಜೆಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಬದಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ ಓಂ ನಮಃ ಶಿವಾಯ ನಮಃ ಓಂ ಕನಕಂದೇ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ಶುಕ್ಲಾಯ ನಮಃ ಓಂ ನಮಃ ಓಂ ಕೇತುವೇ ನಮಃ ಓಂ ಪೂರ್ಣ ನಮಃ ಓಂ ಕೃಷ್ಣ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ನಮಃ ಕೇತುವೇ ನಮಃ ಓಂ ಶ್ರೀ ನಮಃ ಓಂ ವಿಷ್ಣು ನಮಃ ಓಂ ನಮಃ ಓಂ ಮಂಗಳ ನಮಃ ಓಂ ಉದಯ ನಮಃ ಓಂ ಉದಯ ನಮಃ ಓಂ ಕೃಷ್ಣ ನಮಃ ಓಂ ವಿಷ್ಣುವೇ ನಮಃ. ಒಳ್ಳೆ ದಿನ ಒಳ್ಳೆ ಗಳಿಗೆನಾಗೆ ಕಾರ್ ಬಂದೈತೆ ಕಣಮ್ಮ. ಎಲ್ಲ ಒಳ್ಳೆ ದಿನನೇ ಆಯ್ತದೆ ಸರಿನಾ. ಎಲ್ಲ ಶುಭ ಆಗಲಿ. ಹೊಸ ಕಾರ್ ತಂದಿದ್ದೀರಾ, ಎಲ್ಲ ಶುಭ ಆಗಲಿ. ಇದು ಮನೆಗೆ ಎಲ್ಲ ಒಳ್ಳೇದಾಯ್ತದೆ. ಮೊದಲನೇ ಕಿತ ಮನೆ ದೇವ್ರಿಗೆ ಎತ್ಕೊಂಡು ಹೋಗಿ ಗಣಪತಿ ಪೂಜೆ ಎಲ್ಲ ಆಯಿತು. ಗಣಪತಿ ಪೂಜೆ ಎಲ್ಲ ಆಯ್ತಲ್ಲ. ಈಗ ಒಂದು ಕಿತ ಮನೆ ದೇವ್ರಿಗೆ ಎತ್ಕೊಂಡು ಹೋಗಿ ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಮನೆ ದೇವ್ರ ಹತ್ರ ಎಲ್ಲನೂ ಆಮೇಕಿಂತ ನೀವು ಬೇರೆ ಎಲ್ಲಾನೇ ಎತ್ಕೊಂಡು ಹೋಗ್ರಿ. ನಿಮ್ಮ ಮನೆ ದೇವ್ರು ಯಾವುದು? ಸಾವಂತರ್ಗ ಸ್ವಾಮಿ, ನರಸಿಂಹ ಸ್ವಾಮಿ ನಮ್ದು. ಹಂಗೆ ಮೊದ್ದೂರಮ್ಮ. ಸರಿನಮ್ಮ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲಿಂದ ಎಲ್ಲಾನೇ ಎತ್ಕೊಂಡೋಗ್ರಿ. ಎಲ್ಲ ಒಳ್ಳೇದಾಯ್ತದೆ. ಸರಿ ಸ್ವಾಮಿಗಳೇ. ಇಷ್ಟಾರ್ಥ ಸಿದ್ಧಿರಸ್ತು. ರಾಧಕ್ಕ ಬಾಬಾ ಹತ್ತು ಬಾ ಕಾರಣ ಮೊದಲು ನೀನೇ ಹತ್ಬೇಕು. ಸ್ಟಾರ್ಟ್ ಮಾಡಿ ಒಂದ್ ಬಾ ಸುಮ್ಕೇನೆ. ಬಾ ಮೀರಾದ. ನನಗೆ ಭಯವಾಯ್ತದಪ್ಪ. ನಿಜವಾಗೂ ನಂಗೆ ಶಾನೆ ಭಯವಾಯ್ತದ ನನಗಂತೂ. ಇಲ್ಲ ಇಲ್ಲ ಇಲ್ಲ, ನಾನಂತೂ ಬರಕಿಲ್ಲ. ನೀವೇ ಯಾರನ್ನ ಹತ್ರಿ. ರಾಧವ್ರೆ, ನೀವು ಹಿಂಗೆ ಎದ್ರುಕೊಂಡ್ರೆ ಹೆಂಗೆ? ಹಿಂಗೆ ಎದ್ರುಕೊಂಡಿದ್ರೆ ಎದ್ರುಕೊಂಡೇ ಇರಬೇಕಾಗುತ್ತೆ. ನೋಡಿ ನನ್ನ ಮಾತು ಕೇಳಿ ಬನ್ನಿ, ಸುಮ್ಮನೆ ಕೂತ್ಕೊ ಬನ್ನಿ. ನೀವು ಕೂತ್ಕೊ ಬನ್ನಿ. ಹಿಂಗೇನೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರೆ ಆಯ್ತು. ಬಾ, ಯಾಕೆ ಎದ್ರುಕಂತೀರದಕ್ಕ? ಬಾ ಸುಮ್ಮನೆ. ಇಲ್ಲ ಇಲ್ಲ, ಬನ್ನಿ ಎಲ್ಲರೂ ಒಟ್ಟಾಗೆ ಕಾರತ್ಕೊ ಬನ್ನಿ. ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ರೌಂಡ್ ಓಡಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಬನ್ನಿ. ಅದು ಸರಿ ನೀಯ. ನಡೀರಿ ಆತ ಹೋಗೋಣ. ನಮ್ ಗೌಡ್ರು ಬರ್ಲಿಲ್ವೇ? ಬರ್ಬೇಕಿತ್ತು. ಬತ್ತೀನಿ ಅಂತ ನಮ್ ಗೌಡ್ರು ಬರ್ಲಿಲ್ವೇ? ಒಳ್ಳೆ ಕತೆ ಆಯ್ತಲ್ಲ. ನೀವು ಬರ್ರಿ, ಆಮೇಲೆ ಅಂಕಲ್ನ ಇನ್ನೊಂದ್ಸಲ ಸಂಜೆ ಕರ್ಕೊಂಡು ಓಡಾಡಿಸ್ತೀನಿ. ಈಗ ಸದ್ಯಕ್ಕೆ ಬನ್ನಿ ನೀವು. ರಾಧವ್ರೆ ಬನ್ನಿ ಬನ್ನಿ ಬನ್ನಿ. ಪೊದ್ದವ್ರೆ ಆಂಟಿ ಬನ್ನಿ ಎಲ್ಲರೂ ಹೊತ್ತು ಬನ್ನಿ. ಕಾರ್ ಬನ್ನಿ, ಎಲ್ಲ ಓಡಾಡ್ಕೊಂಡು ಒಂದು ರೌಂಡ್ ಬರೋಣ ಬನ್ನಿ. ಸರಿ ಬನ್ನಿ ರಾಧಕ್ಕ. ಬರ್ರಿ ಹತ್ತು ಬರ್ರಿ ಹೋಗೋಣ ಬರ್ರಿ. ನಡಿಯಮ್ಮಿ. ನಾನು ಕನ್ಸಾಗೂ ಅಂದ್ಕೊಂಡಿರಲಿಲ್ಲ ನಂದು ಅಂತ ಒಂದು ಕಾರ್ ತಗೋತೀನಿ ಅಂತ ಹೇಳ್ಬಿಟ್ಟು. ನಂಗಿದ್ರ ಅವಶ್ಯಕತೆ ಏನೇ ಇಲ್ಲ. ಆದ್ರೂ ಇದೆಲ್ಲ ಸಾಧ್ಯ ಆಗಿದ್ದು ಸರಿಯಿಂದನೇನಿಯ. ನಿಜವಾಗ್ಲೂ ಕಂಪ್ನಿ ಕಡೆಯಿಂದ ಗಿಫ್ಟ್ ಬಂದಿರೋದ. ನಾನು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ. ನಾನೇ ನಂಬಕ್ಕಾಯ್ತಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆದ್ರೂ ಆ ದೇವ್ರ ದಯನೇ ಅಂತ ಅನ್ಕ. ಹೆಂಗನ್ವೇ ನನಗಂತೂ ಸಿಕ್ತಲ್ಲ, ಅಷ್ಟೇ ಸಾಕು. ಕಾರ್ ಸಿಕ್ತಲ್ಲ. ಬೆಳಿಗ್ಗೆಯಿಂದ ಜೂಮ್ ಅಂತ ಓಡಾಡ್ಕೊಂಬಿಟ್ಟು ಬಂದ್ವಿ. ಇನ್ನೇನು ಬೇಕು? ಲಾಂಗ್ ಟ್ರಿಪ್ ಹೋಗ್ಬೇಕಲ್ಲ. ಯಾವಾಗ ಹೋಗೋದು ಲಾಂಗ್ ಟ್ರಿಪ್ಪಿಗೆ? ಪೊದ್ದು ಹೇಳ್ತಿದ್ಲಲ್ಲ ಹೋಗ್ಬೇಕು ಅಂತ. ಒಂದು ರೌಂಡು ಫುಲ್ಲು ಲಾಂಗ್ ಓಡಾಡ್ಕೊಂಬಿಟ್ಟು ಬರಬೇಕಪ್ಪ. ಓ, ಏನು ಕಾರ್ ಬಂತು ಅಂತ ಹೇಳ್ಬಿಟ್ಟು ಏನು ಫುಲ್ ಖುಷಿಯಾಗಿರಂಗೈತೆ. ಅಬ್ಬಬ್ಬ, ಕಾರ್ ಬಂತಲ್ಲ, ಇನ್ನೇನು ಬೇಕು ಅನ್ನೋ ಲೆಕ್ಕ ಅಲ್ವಾ? ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು? ನಾನು ಕಾರ್ ಬಂತು ಅಂತಾದರೂ ಖುಷಿ ಪಡ್ತೀನಿ, ಇಲ್ಲ ಏನಕ್ಕಾದರೂ ಖುಷಿ ಪಡ್ತೀನಿ. ಅದು ನಿಮ್ಗೆ ಅನಾವಶ್ಯಕತೆ. ನೋಡಿ, ನೀವು ಸುಮ್ಮನೆ ನನ್ನ ಹತ್ರ ಬಂದ್ಬಿಟ್ಟು ಪದೇ ಏನೋ ಒಂದು ಕೇಳ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ ನೀವು. ಸರಿ, ಕಾರ್ ಕೀ ಕೊಡು. ಕಾರ್ ತಗೊಂಡು ನಾವು ಒಂದು 4-5 ದಿನ ಟ್ರಿಪ್ ಹೋಗ್ಬಿಟ್ಟು ಬರಬೇಕು ಅಂತ ಅನ್ಕೊಂಡಿದೀವಿ. ನಾನು ನನ್ನ ಹೆಂಡತಿ ಎಲ್ಲರೂ ಕಾರ್ ಕೀ ಬೇಕಾಗಿತ್ತು. ನಾನು ಯಾಕೆ ಕೊಡಬೇಕು? ನೀನು ಕಾರ್ ಕೀ ಕೊಟ್ಬಿಟ್ಟು ನಾನು ಮಾಡಲಿ? ಇದು ನನ್ನ ಕಾರು, ನನಗೆ ಅಂತ ಹೇಳ್ಬಿಟ್ಟು ಕಾರ್ ಬಂದಿರೋದು. ನಿನಗೆ ಅಂತ ಅಲ್ಲ ಕಾರ್ ಬಂದಿರೋದು. ಅಯ್ಯ, ಕಂಡಿದ್ದೀನಿ. ಸುಮ್ಮನೆ ಯಾಕೆ ಕಾರ್ ಕೀ ಕೊಡು. ನಿನಗೆ ಅಂತನ ಬರಲಿ, ನಿಮ್ಮ ಅಪ್ಪಂಗೆ ಅಂತನ ಬರಲಿ, ನಾನು ಕಂಡಿದ್ದೀನಿ. ಸುಮ್ಮನೆ ಕೊಡಿಲಿ, ಕಾರ್ ಕೀ ಕೊಡಿಲಿ. ಅದೇ ಹೇಳಿದ್ನಲ್ಲ, ನಾನು ನಿನಗೆ ಯಾಕೆ ಕೊಡಬೇಕು? ಡೈವರ್ಸ್ ಅಂತೂ ಕೊಟ್ಟಿಲ್ಲ. ಡೈವರ್ಸ್ ಕೊಡು ಅಂದ್ರೆ ಇಲ್ಲ, ನನಗೆ ಗಣ್ಣಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ಯಾ. ಮತ್ತು ಕಾರ್ ಕೀ ಕೊಟ್ರೆ ನಿನ್ಗೆ ಏನಾದ್ರು ನೋವಾಯ್ತದ? ನಿನಗೆ ಕಾರ್ ಕೀ ಕೊಟ್ರೆ ಕೊಡೆ ಸುಮ್ಮನೆ. ಡೈವರ್ಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತಂದ್ಮೇಲೆ ಎಲ್ಲದ್ರಾಗೂ ಪಾಲು ಹಾಕ್ಸ್ಕೊಂತಿಯಲ್ಲ. ಮಾತಿಗೆ ಮುಂಚೆ ಆಸ್ತಿನೋಗೂ ಪಾಲು. ಏನಿದ್ರು ನಂದೇನಿದ್ರು ಅದು ನನ್ಗರ್ಧ ನಿನಗರ್ಧ ಅಷ್ಟೇ ತಾನೇ. ಮತ್ತೆ ನನಗರ್ಧ ನಿನಗರ್ಧ ಅಂತ ಹೇಳ್ಬಿಟ್ಟು ಇದ್ಮೇಲೆ ಆಸ್ತಿನಾಗೆಲ್ಲ ಅರ್ಧ ನೀನು ತಗೊಂಡ್ಮೇಲೆ ಈ ಕಾರಿಗೂ ನನ್ಗರ್ಧ ಬರಬೇಕು ತಾನೇ. ಈ ಕಾರ್ ಅರ್ಧ ನಂದೇನೆನಿಯ, ಸರಿನಾ? 50-50. ನಿನಗೆ ಎಷ್ಟು ಅಧಿಕಾರ ಐತೋ ಈ ಕಾರ್ ಮೇಲೆ, ನನಗೂ ಅಷ್ಟೇ ಅಧಿಕಾರ ಐತೆ. ನೋಡು, ನನಗೆ ಬೇಕಾದಾಗ ಎತ್ಕೊಂಡು ಹೋಗ್ತೀನಿ, ಬ್ಯಾಡ್ದಿದ್ದಾಗ ತಗೊಬಿಟ್ಟು ಬರ್ತೀನಿ. ನನಗೆ ಈ ಕಾರ್ ಬೇಕಷ್ಟೇನೆ. ನೋಡ್ರಿ, ತುಂಬ ಇಷ್ಟಪಟ್ಬಿಟ್ಟು ಕಾರ್ನ ಇಟ್ಕೊಂಡಿದ್ದೀನಿ. ಅದು ಸರು ನನಗೋಸ್ಕರ ಅಂತ ಹೇಳ್ಬಿಟ್ಟು ಕಾರ್ ಕೊಟ್ಟವ್ರೆ. ನಾನು ಯಾರಿಗೋ ಕಾರ್ ಕೊಡೋಕೆ ಹೋದ್ರೆ ಅವ್ರು ತುಂಬಾನೇ ಬೇಜಾರು ಮಾಡ್ಕೊತಾರೆ. ನಾನು ಯಾರಿಗೂ ಕಾರ್ ಕೊಡೋದಿಲ್ಲ, ಕೊಡೋಕೆ ನನಗೆ ಇಷ್ಟನೂ ಇಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ನಾನು ಕಾರ್ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ನಿಮ್ಮ ಆಸ್ತಿ ಪಾಸ್ತಿ ವಿಚಾರನೇ ಬೇರೆ. ಅದು ನೀವು ನನಗೆ ಮೋಸ ಮಾಡಿದ್ದು ಕಷ್ಟೇನೆ. ಅತ್ತೆ ನನಗೆ ಕೊಟ್ಟಿದ್ದು. ನೋಡಿ, ಇದು ನನ್ನ ಕಾರು, ನನ್ನ ಹೆಸ್ರಿಗೆ ಇನ್ನೂ ಈಗ ಮಾಡಿಸ್ಕೊತಾ ಇದ್ದೀನಿ. ನೋಡಿ, ಸುಮ್ಮನೆ ನನಗೆ ಈ ಥರ ಎಲ್ಲ ಸುಮ್ಮನೆ ಏನೇನೋ ಜಗಳ ಮಾಡಿಬಿಟ್ಟು ಅದು ಇದು ಅಂತ ಇದು ಮಾಡಬೇಡಿ. ಹೋಗಿ ಸುಮ್ಮನೆ. ನಂದೇನಾಯ್ತು ಅದೆಲ್ಲ ನಿಂದೆ ಅಂತೇಳಿ ಅರ್ಧ ಭಾಗಿಸ್ಕೊಂಡ್ಮೇಲೆ ಈ ಕಾರುನು ನಂದೇನೇ ಆಗಬೇಕು. ಸರಿಯಾಗಿ ಹೇಳಿದ್ರಿ. ಇವಳದೇ ಕಾರು ಅಂತ ಮೆರ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ಲು. ಆದರೆ ಇವಾಗ ಈ ಕಾರು ನನ್ನ ಗಂಡಂಗೂ ಸೇರಿದ್ದೇನೆ. ಸರಿನಾ? ನಿಂದೇನಾಯ್ತೋ ಅದು ನನ್ನ ಗಂಡಂದನು. ಇನ್ಮೇಲೆ ನಿನ್ನವೇನಿದ್ರು ನನ್ನ ಗಂಡಂದೇನೆ. ಈಗ ನನ್ನ ಗಂಡಂದೆಲ್ಲ ನಿಂದು ಅಂತ ಅಂದರೆ ನಿಂದೆಲ್ಲ ನನ್ನ ಗಂಡಂದು ಆಗಲೇಬೇಕಲ್ವಾ ರೀ? ನಡೀರಿ, ಕಾರ್ ಎತ್ಕೊಂಡು ಹಾಗೆ ಜಾಲಿಯಾಗಿ ಓಡಾಡ್ಕೊಂಬಿಟ್ಟು ಬರೋಣ.
ಈ ಕಾರ್ ಮುಟ್ಟಿದ್ರೆ ದೇವರನ್ನ ನನ್ನ ಮನುಷ್ಯಲಾಗಿರಲ್ಲ. ಈ ಕಾರ್ನ ನೀವು ಮುಟ್ಟಬಾರ್ದು ಅಂದರೆ ಮುಟ್ಟಬಾರ್ದು. ಈ ಕಾರ್ ಮುಟ್ಟ ಯಾವ ಯೋಗ್ಯತೆನೂ ನಿಮಗಿಲ್ಲ. ಸುಮ್ಮನೆ ಇದ್ಬಿಡಿ. ನನಗಂತೂ ಪಿತ್ತ ನೆತ್ತಿಗೆ ಹತ್ತಿಸ್ಬೇಡ್ರಿ. ನನಗಂತೂ ಈ ಕಾರು ನಿಮ್ದಲ್ಲ ಅಂದರೆ ನಿಮ್ದಲ್ಲ. ಈ ಕಾರ್ ಅಷ್ಟೇನೆಯ ನನಗೆ ನಮ್ಮ ಸರ್ ಕೊಟ್ಟಿರೋದು. ಇದನ್ನು ಯಾರು ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಅಯ್ಯೋ, ಇಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಿದ್ಯಾ? ಅಯ್ಯೋ, ನನಗಂತೂ ಕಾರ್ ಬಂದಾಗಿಂದ ಕುಂತ್ಕೊಳ್ಳಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ ಅಂತ ಆಗೋಗ್ಬಿಟ್ಟೈತೆ. ನೋಡು, ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಬೇರೆ ಹೋಗ್ಬೇಕು. ನೋಡು, ನಿಮ್ಮ ಫ್ಯಾಕ್ಟ್ರಿ ಓನರ್ ಬೇರೆ ಬರೋಕ್ಕೆ ಹೇಳಿದ್ದೀನಿ. ಎಲ್ಲರನ್ನೂ ಓಡಾಡ್ಕೊಂಬಿಟ್ಟು ಬರಬೇಕು ಅಂತ ಹೇಳಿರಲ್ವ? ಇನ್ನೊಂದು ಕಿತ ಬಾ, ಓಡಾಡ್ಕೊಂಬಿಟ್ಟು ಬರೋಣ. ಲೇ ಪದ್ದು, ಇಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳಿದ್ಮೇಲೆ ಇಲ್ಲಿ ನೋಡು, ಈ ಕಾರಾಗೆ ಅಧಿಕಾರ ನಮಗೂ ಐತೆ. ಅರೆ ಪದ್ದಿ, ಆಸ್ತಿ ಎಲ್ಲನೂ ಅರ್ಧ ಮಾಡಿಸಿದ್ಯಾ ಅಂತಂದ್ಮೇಲೆ ಈ ಕಾರ್ನೂ ನನ್ನ ಹೆಂಡತಿ ಹೆಸರನ್ನಾಗಿರೋ ಅರ್ಧ ನಮಗೆ ಸೇರ್ಬೇಕು ತಾನೆ? ಏನು ಸೇರಿದ್ರು ನನಗೂ ಸೇರ್ಲೇಬೇಕು. ನೋಡು, ಈ ಕಾರ್ನ ನೀನು ಎತ್ಕೊಂಡು ಹೋಗಕ್ಕೆ ಯಾವ ಅರ್ಹತೆನೂ ಇಲ್ಲ. ಈಗ ಈ ಕಾರ್ನ ನಾವ್ ಎತ್ಕೊಂಡು ಹೋಗ್ತೀವಿ. ಸರಿ, ನಿಮ್ ಕಾರ್ ಎತ್ಕೊಂಡು ಹೋಗ್ಬಾರ್ದು ಅಂತ ನಾನೇನ್ರ ಹೇಳು. ಹಂಗಾರೆ ಕಾರ್ ತಗೊಂಡೋಗ್ತೀವಿ. ಧಾರಾಳವಾಗಿ ತಗೊಂಡೋಗಿ. ಮುಂದೆಗಡೆ ಇರೋ ಸ್ಟೇರಿಂಗು, ಹಂಗೆ ನೀವು ಬ್ರೇಕು ಗೀಕು ಅದೆಲ್ಲ ನಂದು. ಹಿಂದೆಗಡೆ ಐತಲ್ಲ ಖಾಲಿ ಕುತ್ಕೊಳ್ಳೋದು, ಹಿಂದೆಗಡೆ ಬ್ಯಾಕ್ ಸೀಟು ಎಲ್ಲ ಐತಲ್ಲ ಅದು. ಈಗ ನೋಡು, ರಾಧಕ್ಕೊಂದು. ನೀವು ಏನಾರ ಎತ್ಕೊಂಡು ಹೋಗ್ಬೋದು ಇದ್ರಾಗೆ. ಮುಂದ್ಲು ಪಾರ್ಟ್ಸ್ ಮುಂದಕ್ಕೆ, ಹಿಂದ್ಲು ಪಾರ್ಟ್ಸ್ ಹಿಂದಕ್ಕೆ. ಲೇ ಪದ್ದಿ, ಸುಮ್ಮನೆ ಬಂದ್ಬಿಟ್ಟು ಜಗಳ ತಂದಿಕ್ಬೇಡ ಇಲ್ಲಿ. ಅಲೋ, ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಅಲೋ, ಏನು ಅಂದ್ಕೊಂಡಿದ್ದೀರಾ? ಯು ನೋ ವೈ ದಿಸ್ ಕಾರ್ ಇಸ್ ಮೀ ಆಲ್ಸೋ. ಯಾಕೆಳ ಈ ಬಿಸಿನೆಸ್ ಗೆ ಐ ಆಮ್ ಆಲ್ಸೋ ಪಾರ್ಟ್ನರ್. ಹೌದಲ್ವಾ? ನಾನು ಮರ್ತೇ ಹೋಗಿದ್ದೆ. ಮೀ ಪಾರ್ಟ್ನರ್ ಇನ್ ದಿಸ್ ಬಿಸಿನೆಸ್. ಓಕೆ. ಇದು ಬಿಸಿನೆಸ್ ಕಡೆಯಿಂದ ಗಿಫ್ಟ್ ಬಂದೈತೆ ಅಂತ ಅಂದಮೇಲೆ ಪಾರ್ಟ್ನರ್ ಪಾಲಿರ್ತದೆ. ನನ್ನ ಪರ್ಮಿಷನ್ ಇಲ್ದಿದ್ದಂಗೆ ಇವಳು ಕಾರ್ ತೆಗಿಯಂಗಿಲ್ಲ. ಬಂದು ಕೇಳೋಗ್ರಿ, ಈ ಬಿಸಿನೆಸ್ ಆಗಿ ನನಗೂ ಸೇರಿ ಜಯಮ್ಮಂಗೂ ಸೇರಿ ಪಾಲೈತೆ. ನಾ 3 ಜನದ್ದು ನಮ್ದೇನೆಯ ಬಂದ್ಬಿಟ್ಟ. ನಂದಲ್ಲಿ ಕ್ಲಿಯಂಟ್ ಹೇಳ್ಬಿಟ್ಟು ಕೇಳಕ್ಕೆ, ಓಹೋ ಇವಳು ಬಿಟ್ಟಿ ಕಾರ್ ಸಿಗ್ತದೆ, ಶೋಕಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ. ನೋಡು, ಸುಮ್ಮನೆ ಬೇಕಂತ ಏನೇನೋ ಮಾಡಕ್ ಬರ್ಬೇಡ. ಸುಮ್ಕೇನಿಯ ಕಾರ್ ನಮಗ್ ಬೇಕು, ಕೊಡು ಅಷ್ಟೇನೇನೆ. ಲೇ, ನಿಮ್ಮ ಅಪ್ಪನ ಮನೆಗೆ ತಂದಿದ್ಯಾ ಕಾರ್ನ? ಬಿಸಿನೆಸ್ ಪಾರ್ಟ್ನರ್ ಅಮ್ಮ ಇಲ್ಲಿ. ಪಾರ್ಟ್ನರ್ ಅಂದ್ಮೇಲೆ ಇದು ನನ್ನ ಕಾರಣವೇ. ನಡ, ನೀನ್ ಬೇಕಾದ್ರೆ ಮುಂದೆ ಅರ್ಧ ಅಷ್ಟೇ ಏನಿಯ. ನಾನು ಪಾರ್ಟ್ನರ್ ನಾನು ಕೊಡಕ್ಕಿಲ್ಲ. ಹಿಂದ್ಗಡೆ ಎತ್ಕೊಂಡು ಹೋಗ್ತೀರ ಹಂಗೆ ಏನಿಯ. ಮುಟ್ಟು ಕೊಡುದು. ಮುಂದೆಗಡೆ ಯಾರು ಕುತ್ಕೋಬಾರ್ದು, ಹಿಂದೆಗಡೆ ಮಾತ್ರ ಕುತ್ಕೋಬೇಕಷ್ಟೇ ಏನಿಯ. ಮುಂದೆಗಡೆ ಕುತ್ಕೊಳ್ಳೋಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಮುಂದೆಗಡೆ ಇರೋದು ನಂದು. ಅದಕ್ಕೆ ಇವಕ್ಕ ರಾಧಕ್ಕನ್ವೇ ಒಪ್ಪೈತೆ. ಈ ಮುಂದೆಗಡೆ ಯಾರು ಕುತ್ಕೊಡ್ದು, ಹಿಂದೆಗಡೆ ಯಾರನ್ನ ಕೂತಿರ್ಬೋದು ಅಷ್ಟೇ ಏನಿಯ. ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಪಾರ್ಟ್ನರಪ್ಪ. ಕೇಳ್ರಿ ಯಾರನ್ನಾದ್ರೂ. ಈಗ ತಮ್ಗೆ ಅರ್ಥ ಆಯ್ತು ಅಂತ ಅನ್ನಿಸ್ತದೆ. ನಂದಾಗಿದ್ರೆ ನಾನು ನಿಮಗೆ ಕೊಟ್ಬಿಡ್ತಾ ಇದ್ದೆ. ಆದರೆ ನಮ್ದಲ್ಲ, ಏನು ಮಾಡಲಿ. ಪದ್ದುದು ಹಾಗೇನಿಯ ಜಯಮ್ಮಂದು ಸೇರ್ಬಿಟ್ಟೇನೇನಿಯ. ಇದು ಇಬ್ರದೂ ಸೇರಿರೋದು. ಹಾಗೆಲ್ಲ ಸುಮ್ಕೇನಿಯ ಕೊಡೋಕ್ಕಾಗಕ್ಕಿಲ್ಲ. ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ಗಂಡ ಅಂತ ಹೇಳ್ಕೊಳಕ್ಕಷ್ಟೇ ಹೆಸರು. ನಿನ್ನ ಅವಶ್ಯಕತೆ ನಂಗೆ ಯಾವತ್ತೂ ಇಲ್ಲ ಅಂತೇಳ್ಬಿಟ್ಟು ನಂಗೆ ಯಾವತ್ತೋ ಗೊತ್ತಾಯ್ತು. ಆದಷ್ಟು ಬೇಗ ನಾನು ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀನಿ. ಹಲೋ ರಾಧಾ ಪದ್ದವ್ರೆ, ಇನ್ನೂ ರೆಡಿ ಆಗ್ಲಿಲ್ವಾ? ಅಯ್ಯೋ, ನಿಮಗಿನ್ನ ಮುಂಚೆ ಕಾಯ್ಕೊಂಡು ನಿಂತಿಲ್ವ ಇಲ್ಲಿ ನಾವು? ನಮ್ಮನ್ನೇ ರೆಡಿ ಆಗಿಲ್ವಾ ಅಂತ ಕೇಳ್ತಿರಲ್ಲ. ನಾವು ಫುಲ್ ರೆಡಿ ಆಗೋಗ್ಬಿಟ್ಟಿದೀವಿ. ನಡಿ ಕಾರ್ ಎತ್ಕೊಳ್ಳಿ, ಹೋಗೋಣ. ಸರಿ, ಕಾರ ಕುತ್ಕೊ ಬನ್ನಿ, ಹೊರಡೋಣ. ನಡಿ. ನಾನಂತೂ ಈ ಸಲ ಡ್ರೈವಿಂಗ್ ಕಲ್ತ್ಕೊಂಡು ನಾನೇ ಈ ಕಾರ್ ತಕೊಂಡು ಫುಲ್ ರೌಂಡ್ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ದುನೇ ಅಲ್ಲ. ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡು ಊರೆಲ್ಲ ನನಗೆ ಹುರ್ಕೋಬೇಕು. ಹಂಗೆ ಓಡಾಡ್ಬಿಡ್ತೀನಿ ನಾನಂತೂ. ಊರ್ ಜನ ಎಲ್ಲನೂ ಏನಪ್ಪ ಇವಳು ಅಂತ ಅನ್ಕೋಬೇಕು. ಅಯ್ಯೋ, ನಡಿ ಹೋಗೋಣ. ನೋಡ್ದ, ಈ ಬುದ್ಧಿ ಬಂದ್ಬಿಟ್ಟು ಎಂತ ಪ್ಲಾನ್ ಮಾಡ್ಬಿಟ್ಲು ಅಂತ ನೋಡ್ದ ನೀನು? ಆ ಬುದ್ಧಿ ಸಾಮಾನ್ಯದೊಳಲ್ಲ ಅಂತ ನಾನು ಹೇಳಿಲ್ವಾ? ಬಲ್ ಕಿತ್ತೋ ಕುಂತವಳು ಅವಳಂತೂ. ಅವಳಂತ ಕಂತ್ರಿ ನಾನು ನೋಡೇ ಇಲ್ಲ. ನೋಡು, ನಾನು ಬಿಸ್ನೆಸ್ನಾಗ ಪಾರ್ಟ್ನರು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದೇ ಬಿಟ್ಲಲ್ಲ ಅವಳು. ಕಾರ್ ಇಸ್ಕೊಂತೀವಿ, ಕಾರ್ ಕೊಡ್ತಾರೆ ಅಂತ ಹೇಳಿದ್ರಿ, ಯಾಕೆ ಕಾರ್ ಕೊಡ್ಲಿಲ್ವಾ? ಆ ಮನೆಯಳಿಗೆ ಬುದ್ಧಿ ಬಂದ್ಬಿಟ್ಟು ಎಲ್ಲನೂ ಹಾಳು ಮಾಡ್ಬಿಟ್ಲು. ನಾನು ಈ ಕಾರ್ನಾಗ ಪಾರ್ಟ್ನರ್ ಇದ್ದೀನಿ ಅಂತ ಹೇಳಿದ್ಮೇಲೆ ಇದೆಲ್ಲನೂ ನನಗೂ ಸೇರಿದ್ದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡಿ ಹಾಳು ಮಾಡಾಕ್ಬಿಟ್ಲು. ಸುಮ್ಮನೆ ಕೈಗೆ ಬಂದಿಸ್ತುತ್ತು, ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಗೋಗ್ಬಿಡ್ತು. ಇನ್ನು ಆ ಕಾರಂತೂ ನಮಗೆ ಸಿಗಲ್ಲ. ನಮ್ಮ ಪ್ರಯತ್ನ ಎಲ್ಲನೂ ಮಾಡಿದ್ದಾಯ್ತು. ಇನ್ನೇನು ಸಿಗ್ತದೆ ಅನ್ನೋ ನಂಬಿಕೆ ನಂಗೆ ಇನ್ನೇನು ಇಲ್ಲ. ಎಲ್ಲ ನಂಬಿಕೆನೂ ಹೊಂಟೋಯ್ತು ನನಗಂತೂ. ಛೇ, ಹೀಗೆ ಏನು ಮಾಡಬೇಕೋ ಒಂದು ಗೊತ್ತಾಯ್ತಿಲ್ಲ. ನೋಡು, ಅವ್ರು ನಮ್ಮ ಮುಂದೆನೇ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಂಗೆ ಹೊಂಟೋಗ್ಬಿಟ್ರು. ಎಷ್ಟು ನೋವಾಯ್ತು ಗೊತ್ತಾ ನನಗಂತೂ. ಅದ್ರಾಗೂ ನಾನು ಹೆಂಡತಿ ಮೆರಿತಾವಳೆ ಅಂದರೆ ಹುಸಿ ಮೆರಿತಾವಳೆ ಹೇಳು. ಏನು ಮಾಡೋದು, ಏನು ಕತೆನೋ, ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ.
ಮೈದು ನಾವು ಹಿಂಗೆ ಹೊಟ್ಟೆ ಉರ್ಕೊಂಡಿದ್ರೆ ಹಿಂಗೆ ಸಾಯ ಗಂಟ ಹೊಟ್ಟೆ ಉರ್ಕೊಂಡು ಸಾಯ್ಬೇಕಾಯ್ತದೆ ನೋಡು. ನಿಮ್ಮ ಅಣ್ಣ ಇನ್ನ ಕಳ್ಸಿದ್ದೀನಿ, ಹೋಗಿ ಕಾರ್ದೆಲ್ಲ ವಿಚಾರಿಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೋಗವ್ರೆ. ಈ ಕಿತ್ತ ಅದು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಧೈರ್ಯವಾಗಿ ನಾವು ತಕೊಂಡೇ ತಗೋಬೇಕು. ಏನೋ ಒಂದು ಮಾಡೋಣ ಬಿಡು, ಸರಿನಾ? ನೇತ್ರ, ಬಿಡೋದು ಬೇಡ. ಈ ಮನೆಗೆ ಬಂದ್ಮೇಲೆ ಗೊತ್ತಾಯ್ತಾ ಇವಾಗ ನಿನ್ಗೂ ಏನೇನು ಕಷ್ಟಗಳು ಗೊತ್ತಾವೆ ಮನೆನಾಗೆ, ಎಷ್ಟೆಷ್ಟು ಜನ ಹೆಂಗೆ ನಮ್ಮನ್ನು ಅಯ್ಯೋ ಅನ್ನಿಸ್ತಾರೆ ಅಂತ. ಬೆಳಿಗ್ಗೆಯಿಂದ ಅತ್ತೆ ಮಕ ನೋಡ್ದ, ಅತ್ತೆ ಮಾತಿಗೆ ಮುಂಚೆನೆಯ ಅಯ್ಯೋ ನಮ್ಮ ರಾಧ, ಅಯ್ಯೋ ನಮ್ಮ ರಾಧ ಅಂತ. ನಾವು ಮನೆ ಕೆಲಸ ಎಲ್ಲ ಮಾಡಿದ್ರು ನಮಗೆ ಬೆಲೆ ಇಲ್ಲ. ಅರೆ ರಾಧಂಗೆ ಬೆಲೆ. ನಮ್ಮ ಮನೆಯಾಗೆ ದುಡ್ಡಿರೋರ್ಗೆ ಏನಿಯ ಬೆಲೆ, ಇಲ್ದಿರೋರ್ಗೆ ಯಾವ ಬೆಲೆನೂ ಕೊಡೋದಿಲ್ಲ. 10 ಪೈಸೆದೂ ಬೆಲೆ ಕೊಡೋಕ್ಕಿಲ್ಲ. ಅದಕ್ಕೆ ನೀ ಹೇಳಿದ್ದು ದುಡ್ಡಿನ ಮುಂದೆ ಏನೂ ಇಲ್ಲ, ದುಡ್ಡೇ ನೆನೆಯ ಭಾಳ ಮುಖ್ಯ, ದುಡ್ಡೇ ನೆನೆಯ ಅಂತ ಹೇಳ್ಬಿಟ್ಟು. ನೋಡು, ದುಡ್ಡು 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 ದುಡ್ಡೇ ನೆನೆಯ ನಾವು ನೋಡ್ಕೋಬೇಕು ಅಷ್ಟೇನೆ. ಸರಿ, ಇವಾಗ ಕಾರ್ ನಾವು ತಗೊಂಡು ಅತ್ತೆ ಮುಂದೆ ನಾವು ಬಿಲ್ಡಪ್ ತಗೊಳ್ಳೋಣ. ಮೈದು ನೀನು ಅಷ್ಟೇನಿಯ ಹೋಗಿ ನಿಮ್ಮ ಅಣ್ಣ ಏನೋ ಮಾತಾಡ್ತಾ ಇತ್ತಲ್ಲ, ನೀನು ಹೋಗಿ ಅದ್ರ ಬಗ್ಗೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಬಿಡು. ಹ್ಞೂನ್ರಿ, ಅವ್ರ ಮುಂದೆ ನಾವು ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಇವಾಗ ನೋಡು ಹೆಂಗೆ ಚಂಗ್ ಅಂತ ಹೇಳ್ಬಿಟ್ಟು ಕಾರ್ ಎತ್ಕೊಂಡು ಹೊಂಟೋಗ್ಬಿಟ್ರು. ನಾವು ಹಂಗೆ ಎತ್ಕೊಂಡು ಹೋಗ್ಬೇಕು ಅಂತಂದರೆ ಏನೋ ಒಂದು ಮಾಡಬೇಕು ರೀ. ನಾವು ಏನಾನ ಮಾಡಿ ನೀವೇನೇನಿಯ ಏನೋ ಒಂದು ಇದು ಮಾಡಿರಿ ಪ್ಲೀಸ್. ಸರಿ, ಅಣ್ಣ ಹೋಗೈತಲ್ಲ, ಅಣ್ಣಂತಾಗ ನಾನು ವಿಚಾರಿಸ್ಕೊತೀನಿ ಬಿಡು. ಏನು ಮಾಡೋದು ಬಿಡೋದು ಅಂತ ಹೇಳ್ಬಿಟ್ಟು ನಾನು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ ನೇತ್ರ. ನಾನು ಹೆಂಡತಿ ಕೊಡಲಿಲ್ಲ ಅಂದ್ರೆ ನಂತೆ ಅವಳಿಗಿನ ಚೆನ್ನಾಗಿರೋದು ತಗೊಳ್ಳೋಣ. ಅವಳಿಗೆ ಬುದ್ಧಿ ಸಪೋರ್ಟು ಶಾನೆ ಐತೆ. ಮಾತಿಗೆ ಮುಂಚೆ ನಂದೆಲ್ಲಿಕ್ಲಿ ಅಂತ ಬುದ್ಧಿ ಅಳ್ಳಾಡ್ಸ್ಕೊಂಡು ಬಂದ್ಬಿಡ್ತಾಳೆ. ಅದಕ್ಕೆ ನೀನು ಬಿಡು, ಈಗ ಯಾಕೆ ಇರು. ಏನೇ ಹೇಳು ಪ್ರೇಮಿ, ಅಲ್ಲಿಗೆ ಹೋದ್ರೆ ನಮ್ಮ ಮುತ್ತಿಗೆ ಕಟ್ಟ, ಇಲ್ಲಿಗೆ ಬಂದರೆ ಇವಳು ಕಟ್ಟ. ಹಬ್ಬ ನೆಮ್ಮದಿ ಅನ್ನೋದೇನೇ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ ಮನೆಯಾಗೆ. ಬೆಲೆ ಅಂತೂ ನಮಗಂತೂ ಇಲ್ಲವೇ ಇಲ್ಲ. ಅವಳದು ಏನು ಬಿಸ್ನೆಸ್ ಮಾಡ್ತಾಳೋ, ಅದು ಏನು ಕತೆನೋ, ಅದು ಯಾವನ ಅಷ್ಟು ದೊಡ್ಡ ಕಾರ್ ಕೊಟ್ಬಿಡ್ತಾನೆ. ನನಗೇನೋ ಕಂಪ್ನಿ ಕಡೆಯಿಂದ ಏನೋ ಕೊಟ್ಟಿಲ್ಲ. ಅವನೆಲ್ಲ ಫ್ಯಾಕ್ಟ್ರಿ ಓನರು, ಇವನೇ ಇಡ್ರಿಸಿರ್ಬೇಕು ಅಂತ ನನಗೇನು ಅನ್ನಿಸ್ತದೆ. ಇವಳಂತೂ 420 ಆಟ ಆಡೇನೇ ತಗೊಂಡವಳೆ ಅಂತ ಅನ್ನಿಸ್ತದೆ ನನಗಂತೂ. ನ್ಯಾಯವಾಗಿ ತಗೊಂಡಿದ್ದೆ ತಗೊಳಕ್ಕಾಯ್ತದ? ನೀನು ಹೇಳು. ನಮ್ಮಂತ ನಾವೇ ತಗೊಳಕ್ಕಾಯ್ತಿಲ್ಲ, ಹಂಗೆ ನಮ್ಮ ಗಂಡುಗಳೇ ತಗೊಳಕ್ಕಾಯ್ತಿಲ್ಲ. ಅಂಥದ್ರಾಗೆ ಅವಳು ತಗೊಂಡವಳೆ ಅಂತಂದರೆ ನೀನು ಯೋಚನೆ ಮಾಡು. ನೀನೇನಿಯ ನ್ಯಾಯವಾಗಿ ತಗೊಂಡಿರ್ತಾಳೆ ಅಂತ ಅನ್ನಿಸ್ತದ? ಇಲ್ಲ, ಆ ಫ್ಯಾಕ್ಟ್ರಿ ಓನರ್ನ ಬುಟ್ಟಿಗಿಟ್ಟಿಗೆ ಹಾಕೊಂಡು ನಯಸ್ ಮಾಡ್ಬಿಟ್ಟು ಹಿಂಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ಬಿಟ್ಟು ತಗೊಂಡಿರ್ತಾಳೆ. ನೀನು ಹೇಳೋದು ನಿಜನೇನಿಯ. ನ್ಯಾಯವಾಗಿರೋ ನಮ್ಮಂಥವ್ರು ತಗೊಳಕ್ಕಾಗ್ತಿಲ್ಲ, ಅವಳಂತರೇನಿಯ 3 ಬುಟ್ಟೋರೇನಿಯ ತಗೊಳಕ್ಕಾಗೋದು. ಕೊಟ್ಟರು ಅಂದರೆ ಏನು 10-15 ಲಕ್ಷ ರೂಪಾಯಿ ಕಾರ್ ಕೊಟ್ಬಿಡ್ತಾರೆ. ಇವಳು ಬಿಸ್ನೆಸ್ ಮಕ್ಕಿಷ್ಟು. ಇದ್ರ ಬಗ್ಗೆ ವಿಚಾರ ಮಾಡಿ ನೋಡಿ ಅತ್ತೆಗೆ ಫಿಟ್ಟಿಂಗ್ ಇಕ್ಬೇಕು. ಆವಾಗ ಇವಳು ಯೋಗ್ಯತೆ ಎಲ್ಲ ಈಚೆ ಕಡೆಗೆ ಬರ್ತದೆ, ಮನೆಯಾಳಿ ಯೋಗ್ಯತೆ. ಬಾ, ಇಲ್ಲಾಂದರೆ ನಮ್ಮನ್ನ ಚೀಪ್ ಮಾಡಾಕ್ಬಿಡ್ತಾಳೆ ಅವಳು. ಬಾ, ಏನೋ ಒಂದು ಮಾಡೋಣ.